ಏನಾಯಿತು ಗೊತ್ತೇ ಇದೆ ಅದು ನಿಮಗೆ. ಅದು ಒಂದು ಮಾದರಿ. ಅದನ್ನು ಮಾಡಿದ ತಕ್ಷಣ ಏನಾಗುತ್ತೆ, ತಿರ್ಗಾ ಇಮಿಟೇಷನ್ ಆಗ್ತಾ ಇರ್ತದೆ. ನಮ್ಮ ಭಾರತೀಯ ರಂಗಭೂಮಿ ಇನ್ನೂ ಯುರೋಪಿನ ಗುಲಾಮತನದಿಂದ ಹೊರಗಡೆ ಬಂದಿಲ್ಲ. ಆಕ್ಟರ್ಗಳೂ ಹಾಗೆ ಕಂಪೋಸಿಷನ್ ಕಟ್ತಾ ಇದ್ದಾರೆ. ಇವು ನನ್ನ ನಟರಿಗೆ ಹೇಳೋದು, ಪ್ರವೇಶ ಬಂದಾಗ ನೀನು ಯಾಕೆ ಬರಬೇಕು ಅಂತಾರೆ. ನಾನೇ ಕೇಳಲಿ ಅಂತೀನಿ ಅದು ನಿರ್ದೇಶಕನಾಗಿ. ಇದು ಅಲ್ಲಮ್ಮನ ಬಯಲಾಟ ಮಾಡಿದೆ ನಾನು ಸಾಣೇಹಳ್ಳಿಗೆ. ಅಲ್ಲಮ್ಮನೆ ಬಂದ ತಕ್ಷಣವೇ ಅದು ಒಂದು ನಾಗಾರ್ಜುನನ ಮಾದರಿ ಮಾಧ್ಯಮಿಕ ಆರಿಕೆಯಲ್ಲಿ ಇದೆ. ಅದು ಪ್ರವೇಶನೇ ಇಲ್ಲ. ಅವನು ಯಾಕೆ ಬರಲಿ ಅಂತ ಹೇಳ್ದ. ಕಾಲಲ್ಲಂತೂ ಬರೋಂಗಿಲ್ಲ ಅಂದೆ ನಾನು. ಸಮಸ್ಯೆ ಶುರುವಾಯಿತು. ನಡ್ಕೊಂಡು ಬರ್ತಾರಲ್ಲ, ನಮ್ಮಲ್ಲಿ ಏನಾಗಿದೆ, ಈ ಫ್ರೇಮ್ ಇದೆಯಲ್ಲ, ಬ್ರಿಟಿಷರ್ ಫ್ರೇಮು, ಇದನ್ನು ಡಿಫ್ರೇಮ್ ಮಾಡದೆ ಹೊರತು ನಮ್ಮ ಪಾತ್ರಗಳು ಹುಟ್ಟಲ್ಲ. ನನಗೀಗಲೂ ತಕರಾರಿದೆ. ಚೋಮನ್ ದುಡಿಯನ ನಾಗೇಶ್ ಅವರು ಕಲಾಕ್ಷೇತ್ರದಲ್ಲಿ ಮಾಡಿದಾಗ ಅದು ನನಗೆ ಮುಜುಗರ ಆಗ್ತಿತ್ತು. ಒಂದು ಜಗಲಿಗೆ ಬಿಟ್ಕೊಳ್ತಾ ಇರ್ತಕ್ಕಂಥ ಒಬ್ಬ ಚೋಮನನ್ನು ಭವ್ಯವಾದ ಕಲಾಕ್ಷೇತ್ರದಲ್ಲಿ ನೀವು ಅವನು ಹೊಸ ಬಟ್ಟೆ ತಂದು ಟ್ಯಾಪ್ ಹಾಕಿ ಅವನು ತೋರಿಸ್ತಿರಲ್ಲ, ಇದು ಅವಮಾನ ಅಲ್ವಾ? ಅದು ಯು ಆರ್ ಅಬ್ಯೂಸಿಂಗ್ ಹ್ಯುಮ್ಯಾನಿಟಿ. ಅದಕ್ಕೆ ಬಿ ವಿ ಕಾರಂತರು ಸಿನಿಮಾದಲ್ಲಿ ಗೆದ್ದಿತ್ತು. ಕ್ಯಾಮ್ರಾ ಎಲ್ಲಿ ಬೇಕಾದರೂ ಹೋಗುತ್ತೆ, ನಾಟಕ ಹಂಗೆ ಮಾಡಲಿಕ್ಕಾಗಲ್ಲ. ಇದು ಗುತ್ತಿಯಿಂದನೇ ಮಾಡಿದಾಗ ಅದೇ ಸಮಸ್ಯೆ ಆಗಿತ್ತು. ಅವನು ನನಗೆ ಈ ರಂಗಮಂದಿರದಿಂದ ಬಿಡುಗಡೆಗೊಳಿಸ್ದೆ ಗುತ್ತಿ ಅವನ ನಾಯಿ ಪ್ರವೇಶ ಮಾಡೋಕ್ಕಾಗಲ್ಲ ಅನ್ನಿಸ್ತು. ತಿಮ್ಮಿ ಮತ್ತು ಅವನು ಹನಿಮೂನ್ ಮಾಡ್ತಾರಲ್ಲ ಹುಲಿಕಲ್ ನೆತ್ತಿ, ಅದನ್ನು ತೋರ್ಸೋಕ್ಕಾಗ್ತಿರಲಿಲ್ಲ ನನಗೆ. ಸೊ ಇದು ನಮ್ಮ ರಂಗಭೂಮಿಯ ಒಂದು ಸ್ಟ್ರಕ್ಚರ್ ಫ್ರೇಮ್ ಇದೆಯಲ್ಲ, ಯುರೋಪಿಯನ್ ಕಟ್ಕೊಂಡಿರೋದು. ಅದಕ್ಕೆ ನನಗೆ ಸಂಸ್ಕೃತ ನಾಟಕಗಳು ಟೆಕ್ಸ್ಟಾಗಿ ನನಗೆ ಇಷ್ಟ ಆಗುತ್ತೆ. ಎಲ್ಲಾಗ್ತಿದ್ದು ಪ್ರಯೋಗಗಳು ಇಲ್ಲ, ಅದು ಎಲ್ಲೂ ಆಗಿಲ್ಲ. ಜನಗಳ ಮಧ್ಯೆ ಸಂಸ್ಕೃತ ನಾಟಕಗಳು ಪ್ರಯೋಗನೇ ಆಗಿಲ್ಲ. ನಾವು ಸುಮ್ಮನೆ ಖುಷಿಗೆ ಹೇಳ್ಕೊಬೋದು ಭಾರತ ಪರಂಪರೆ ಅಂದ್ಬಿಟ್ಟು. ನಂದು ಇನ್ನಷ್ಟಲ್ಲಿ ತಕರಾರಿತ್ತಿದ್ದು. ಆದರೆ ಒಳ್ಳೆ ಪ್ರಯೋಗಗಳಿದ್ದಾವೆ ಆ ಥರದ್ದು. ಅಂದರೆ ನಾನು ಮುಖ್ಯವಾಗಿ ಹೇಳೋದು, ಕವಿಯ ಟೆಕ್ಸ್ಟ್ ಆದಮೇಲೆ ಅದು ಗದ್ಯವೇ ಇರಲಿ, ಪದ್ಯವೇ ಇರಲಿ, ಕಥೆ ಇರಲಿ, ಅದು ನಟರ ಮೂಲಕ ರೂಪಕ ಕಾವ್ಯ ಆಗಬೇಕು, ದೃಶ್ಯ ಕಾವ್ಯ ಆಗಬೇಕು. ಆ ದೃಶ್ಯ ಕಾವ್ಯ ಆದಾಗ ಏನಾಗುತ್ತೆ, ನಾಟಕಗಳು ಇನ್ನೊಂದು ಕೃತಿಯನ್ನು ಕಟ್ಕೊಳ್ತಾರೆ ಅವರು, ಯಾರು ನಮ್ಮ ಪ್ರೇಕ್ಷಕರು ನಟನ ಮೂಲಕ. ಹಾಗಾಗಿ ಒಂದು ಕಾಲದಲ್ಲಿ ನಾಟಕಕಾರನೇ ರಂಗಭೂಮಿಯಲ್ಲಿ ಡಾಳಾಗಿ ಕಾಣ್ತಾ ಇದ್ದ. ಆಮೇಲೆ ನಾಟಕಕಾರನನ್ನು ಮುಂದುವರ್ಸೋಕ್ಕಾಗಿ ನಿರ್ದೇಶಕ ಜಾಗವನ್ನು ಆಕ್ರಮಣ ಮಾಡ್ದ. ಇವಾಗ ನನ್ನ ಕಾಲದಲ್ಲಿ ಇವರಿಬ್ಬರನ್ನೂ ತೆಗೆದು ನಟರನ್ನು ಸ್ಟಾರ್ಗಳಾಗಿ ಕಾಣಬೇಕು. ಅದು ಹೊಡೆದಾಗ ಈ ಸಿನಿಮಾದ ಸ್ಟಾರ್ಗಳಿದಾರಲ್ಲ, ಎಕ್ಸ್ಟ್ರಾಗಳ ಥರ ಒಂದು ಹೀರೋಯಿನ್ ಡ್ಯಾನ್ಸ್ ಮಾಡುವಾಗ 200 ಜನ ಸುಮ್ಮನೆ ಎಕ್ಸ್ಟ್ರಾಗಳು ಇರ್ತಾರಲ್ಲ, ಆ ಎಕ್ಸ್ಟ್ರಾಗಳ ಸ್ಟಾರ್ಗಳಾದಾಗ ಇದೆಲ್ಲ ಸರಿಯಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಹುಶಃ 1 ಗಂಟೆಯ ಅವಧಿಯ ನಮ್ಮ ಈ ಮಾತುಕತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. 5 ನಿಮಿಷಗಳ ಪ್ರಶ್ನೋತ್ತರದ ಸಮಯ ಇದೆ. ನಿಮ್ಮ ಪ್ರಶ್ನೆ ಭಾಳ ಸರಳವಾಗಿ ನೇರವಾಗಿರಲಿ, ಮತ್ತು ಅವ್ರ 3 ಜನ ನೇರವಾಗಿ ನೀವು ಪ್ರಶ್ನೆ ಕೇಳಬಹುದು. ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ, ನೇರವಾಗಿರಲಿ. 5 ನಿಮಿಷ. ಬಸ್ಸು ನನಗ ಹೌದಪ್ಪ ಹೇಳ್ರಿ ಸರ್. ಕುವೆಂಪು ಅವರು ಆ ನಾಟಕಕ್ಕೆ ಇದು ನಾವು ಓದುವ ನಾಟಕವಲ್ಲ ಆಡುವ ನಾಟಕವಲ್ಲ ಅಂತ ಬರೆದಂಥ ಅಬ್ಜೆಕ್ಷನ್ ತೆಗೆದ ಮಗನೇ. ರಕ್ತಾಕ್ಷಿ ನಾಟಕ ಬಂದಾಗ ಉಡುಪಿ ಒಬ್ಬ ವಿಮರ್ಶಕರು ಇದು ಓದುವ ನಾಟಕವೇ ಹೊರತು ಆಡುವ ನಾಟಕವಲ್ಲ ಅಂತ ಬರೆದಿದ್ರು. ಮೇಷ್ಟ್ರು ಸಿಟ್ಟಿಗೆ ಎದ್ದುಬಿಟ್ಟಿದ್ರು. ಆಗ ಅನಂತಮೂರ್ತಿ ನಾವೆಲ್ಲ ಸೇರಿ ನಾಟಕ ಮಾಡಿ ತೋರಿಸ್ತೇವೆ ಅಂತೇಳಿ ಮಹಾರಾಜ ಕಾಲೇಜಲ್ಲಿ ನಾಟಕ ಮಾಡಿ ತೋರಿಸಿ 4 ಆಣೆ ಟಿಕೆಟ್ ಇಟ್ಟಿದ್ದರು. ಏನಂತಂದರೆ ಇದಕ್ಕೆ ಭಾಷೆ ಇತ್ತಲ್ಲ, ಇದು ಭಾಷೆ ರಂಗಭೂಮಿಯಲ್ಲಿ ಬರೋದಿಲ್ಲ ಅಂದ್ರೆ ಇದನ್ನು ಓದಿ ಸಂತೋಷಪಡ್ರಪ್ಪ ಅಂತ ಬರೆದ್ರು ಅಷ್ಟೇ ಹೊರತು ಅವರು ತಮ್ಮದನ್ನೇ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಕೆ ಹೇಳಲಿಲ್ಲ ಅಂತ ನನ್ನ ತಿಳುವಳಿಕೆ. ಇಲ್ಲ, ಆಮೇಲೆ ಅವ್ರು ಮತ್ತೆ ತಿದ್ದಿದ್ದಾರೆ. ಸೃಜನಶೀಲವಾದಂಥ ನಿರ್ದೇಶಕರು ನಟರು ಬಂದರೆ ನನ್ನ ಮಾತನ್ನು ವಾಪಸ್ ತಗೊಳ್ತೀನಿ ಅಂತ. ಈಗ ಅದಕ್ಕೆ ರಂಗಾಯಣದ ಶೂದ್ರ ತಪಸ್ವಿ ಒಂದು 150 ಶೋ ಆಗಿ 15 ವರ್ಷದಿಂದ ಶೋ ನಡೀತಾನೆ ಇದೆ ಅದು. ಆದರೆ ಆ ನಾಟಕ ನಾನು ಯಾಕೆ ಮಾಡಬೇಕಾಯ್ತು ಅಂದರೆ, ಕಥಾನಾಯಕನಾದಂಥ ಶಂಭೂಕ ನಾಟಕದಲ್ಲಿ ಒಂದೂ ಮಾತಾಡಲ್ಲ, ಒಂದೇ ಒಂದು ಗೆಸ್ಚರ್ಸನ್ನು ಕೊಡ್ತಾರೆ. ಆ ಬ್ರಾಹ್ಮಣನಿಗೆ ಏನು ಮಗನನ್ನು ಕಳ್ಕೊಂಡಿದ್ದ ಬ್ರಾಹ್ಮಣ ರಾಮನ ಜೊತೆ ತಕರಾರಾದಾಗ ಅವನಿಗೊಂದು ದಿವ್ಯತ್ವ ಬಂದು ದ್ವಿಜ ಆಗ್ತಾನೆ. ಅವನು 2ನೇ ಸರಿ ಹುಟ್ಟುತ್ತಾನೆ ನಾಟಕದಲ್ಲಿ. ಅದು 2 ರಾಮ ಪ್ರಭುತ್ವ ಮತ್ತು ಬ್ರಾಹ್ಮಣ ಒಂದು ತತ್ವ ಜಗಳ, ಅದು ಮುಖಾಮುಖಿ ಆಗುತ್ತೆ. ಶಂಭೂಕನಿಗೆ ನಾನು ಕೊಟ್ಟಂಥ ನಿರ್ದೇಶಕ ಏನು ಕೆಲಸ ಅಂದರೆ, ಆ ಒಲಿಮಿಕದಲ್ಲಿ ಬೆಳೀತಾ ಇದ್ದಾಗೆ ಮೊದಲು ಕುಳ್ತಿರ್ತಾನೆ, ಸ್ವಲ್ಪ ದಾಡಿ ಇರುತ್ತೆ, ಉತ್ತ ಬೆಳೆದಂಗೆಲ್ಲ ನಿಂತ್ಕೊಂಡು ಮೇಲೆ ಹೋಗ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಇವನನ್ನ ಶೂದ್ರ ತಪಸ್ವಿಗೆ ಅನರ್ಹ, ಅವನು ನಿನ್ನ ಬ್ರಹ್ಮಾಸ್ತ್ರ ಬಿಟ್ಟು ಕೊಲ್ಲು ಇವನ್ನ ಅಂತಾನೆ. ನಮಗೆ ಗೊತ್ತಿದೆ, ತೆಲುಗುನಲ್ಲಿ ಇದು ಮಾಡಿದಾಗ ಅಲ್ಲಿದ್ದಂಥ ಒಬ್ಬ IAS ಆಫೀಸರ್ ನಿಮ್ಮ ಬ್ರಹ್ಮಾಸ್ತ್ರದಿಂದ ಶಂಭುಕನ ಕೊಲ್ತಾ ಇಲ್ವಲ್ಲ ಅಂತ, ಕೊಲ್ಬೇಕು ನೀನು ಅಂತ ಅವನು ಆಡಿಯನ್ಸ್ ಒತ್ತಾಯ.
ಅಲ್ಲ, ಅದು ನಿಮ್ಮ ತೆಲುಗುನಲ್ಲಿರ್ಬೋದು, ಕುವೆಂಪು ಅವರವರು ಬ್ರಹ್ಮಾಸ್ತ್ರವನ್ನು ನಿಷ್ಪ್ರಯೋಜನ ಮಾಡ್ತಾರೆ ಅಂತ. ನಾನು ಆ ಬ್ರಹ್ಮಾಸ್ತ್ರವನ್ನು, ಅದು ಒಂದೊಂದು ಲೈನಲ್ಲಿ ಬರುತ್ತೆ. ನನ್ನ ನಾಟಕದಲ್ಲಿ 15 ನಿಮಿಷದ ಬ್ರಹ್ಮಾಸ್ತ್ರ ಯಕ್ಷಗಾನ ಥರ ಸ್ಟೈಲಲ್ಲಿ ಹೋಗಿ ಅರಗುಲಿಯನ್ನು ಹುಡುಕಿ ಈ ಬ್ರಾಹ್ಮಣನಿಗೆ ತಿರ್ಕೊಳ್ಳುತ್ತೆ. ಅವಾಗ ಕೇಳ್ತಾನೆ, ಇಲ್ಲ ನೀನು ಪೂಜ್ಯನಿಗೆ ಅಧರ್ಮವನ್ನು ತೋರಿಸ್ತೀವಿ. ನಮಸ್ಕಾರ ಮಾಡೋಕ್ಕೆ ಮಗು ಹೋದಾಗ ಒಂದೇ ತಪ್ಪು ಮಾಡೋದು ಆ ಮಗು. ಋಷಿ ಅಂದ್ಬಿಟ್ಟು ತಪಸ್ ಮಾಡುತ್ತೆ, ಈಗ ನಮಸ್ಕಾರ ಮಾಡೋಕ್ಕೆ ಹೋಗುತ್ತೆ. ತಂದೆ ಹೇಳೋದು ಇದು ಅಲ್ಲ, ಸರಿಯಲ್ಲ, ಇದು ಅವನು ಮಾಡ್ಬೋದು, ಯಾಕಂದರೆ ಅವನು ಶೂದ್ರ, ಅವನೆಷ್ಟೇ ತಪಸ್ವಿ ಆದರೂ ಅವನು ಪಾಷಾಂಡಿ ಅಂತ ಹೇಳೋದು. ರಾಮ ಕೊಲ್ತಾ ಹೋಗ್ತಾನೆ, ಅದು ಕುವೆಂಪು ಮತ್ತೆ ಹೋಗ್ತಾರೆ. ನನ್ನ ನಾಟಕದಲ್ಲಿ ಏನಾಗ್ತದೆ, ಬ್ರಹ್ಮಾಸ್ತ್ರ ಬಿಟ್ಟಾಗ ಶಿರಸಾಸನ ಹಾಕಿ ಆ ಬ್ರಹ್ಮಾಸ್ತ್ರ ಕಾಲಿಗೆ ನಮಸ್ಕಾರ ಮಾಡುತ್ತೆ. ನಾನು ಹೇಳ್ತಾ ಅಣು ಬಾಂಬಿಂಗ್ ಆಗಬೇಕು ಅಂತ ನಾನು ಹೇಳೋದು. ಇದು ನಾಟಕದ ಒಂದು ವಿಸ್ತರಣೆ ಇದು. ಹಾಗಾಗಿ ಯಾರೇ ಏನು ಹೇಳ್ಕೊಳ್ಳಿ, ಇವಾಗ ನೋಡಿ, ಇನ್ನು ನಮ್ಮ ಕನ್ನಡ ಲಕ್ಷಣ ಹೇಳ್ದಂಗೆ ಸಂಸಾರನ್ನು ನಾವು ನುಡಿಸೋಕ್ಕಾಗಿಲ್ಲ ಜನಗಳ ಮಧ್ಯೆ. ತುಂಬ ಕನ್ನಡದ ಶೇಕ್ಸ್ಪಿಯರೇ ಅವನು. ಆದರೆ ಶೇಕ್ಸ್ಪಿಯರ್ನ ನಾವು ಬಗ್ಗಿಸ್ಕೊಂಡಿದ್ದೀವಿ ನಮ್ಮ ಭಾಷೆಗೆ, ನಮ್ಮ ದೃಶ್ಯಕ್ಕೆ. ಸಂಸನನ್ನು ಬೆಳೆಸೋಕ್ಕೆ ಆಗಿಲ್ಲ ಅಂದರೆ ಆ ನಟರುಗಳಿಗೆ ಆ ರೀತಿಯ ಟ್ರೈನಿಂಗ್ ಇಲ್ಲ. ಈಗ ತುಂಬ ಮಂದಿಗೆ ಹಳೆಗನ್ನಡ ಓದಲಿಕ್ಕೆ ಬರಲ್ಲ. ಇನ್ನೊಂದು ತಮಾಷೆ ಹೇಳ್ತೀನಿ ನಿಮಗೆ. ಹಂಪಿಯಲ್ಲಿ ಶೂದ್ರ ತಪಸ್ವಿ ನಾಟಕ ಇತ್ತು, ಅಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದೆ. ನನಗೆ ಗೊತ್ತಿರೋ ಮೇಸ್ಟ್ರುಗಳನ್ನೇ ನನಗೆ ಕೇಳಿದ್ದು, ತಮಿಳಲ್ಲಿ ಯಾಕೆ ನಾಟಕ ಮಾಡಿದ್ದೀರಿ ಅಂತ ಕೇಳಿದ್ರು ನನಗೆ. ಸೊ ಅದಕ್ಕೆ ಇಲ್ಲಿ ಹಳೆಗನ್ನಡ ಯಾಕೆ ಓದಬೇಕು ಅನ್ನೋದು ತುಂಬ ಒಳ್ಳೆ ಗೋಷ್ಠಿ ಇದೆ. ನಾನು ನಾರಾಯಣ ಸ್ವಾಮಿಗೂ ಬೆಳಗ್ಗೆ ಹೇಳ್ತಾ ಇದ್ದೆ, ಹಳೆಗನ್ನಡ ಕಳ್ಕೊಂಡ್ರೆ ನಮ್ಮ ನಿಜವಾದ ಕನ್ನಡವನ್ನು ಕಳ್ಕೊಳ್ತೀವಿ. ನಾಟಕಕ್ಕೆ ಬೇಕಾಗಿರೋದು ಕಾವ್ಯವೇ. ಒಂದು ಸಣ್ಣ ಪ್ರಶ್ನೆ ಅಷ್ಟೇ ಇದು ಮುಸ್ಲಿಂಗೆ. ನೀವು 4 ಮಂದಿ ಕೂಡಿ ಇಷ್ಟ ತನಕ ಮಾಡಿದ್ದು ನನಗೆ ಯಾಕೆ ಒಂದು ನಾಟಕ ಅಂತ ಅನಿಸ್ತದೆ. ಅದು ಯಾಕೆ ಹಂಗೆ ಅನಿಸ್ತೋ ಅನ್ನೋದನ್ನು ನಾಳೆ ಅಥವಾ ನಾಡ್ದು ನೀವು ನನಗೆ ಹೇಳ್ಬೇಕು. ಎಂಥ ನಾಟಕಪ್ಪ ಅಂತಂದರೆ ಒಂದು ಚಿಂತಾಜನಕ ನಾಟಕ ಇದು. ಅಂದರೆ ಚಿಂತನೆಗೆ ಹಚ್ಚತಕ್ಕಂಥ ಒಂದು ನಾಟಕ. ಬಹುಶಃ ಕೊನೆಯ ಪ್ರಶ್ನೆ, ಟೈಮ್ ಆಗ್ತದೆ. ಅಕ್ಷರ್ ಅವರಿಗೆ ಈ ಪ್ರಶ್ನೆ. ನಿಮ್ಮ ಪ್ರಾರಂಭದಲ್ಲಿ ಒಂದು ಮಾತನ್ನು ನೀವು ಹೇಳಿದ್ರಿ, ಅದನ್ನು ಪ್ರಾಸಂಗಿಕವಾಗಿ ಹೇಳಿದ್ರು ಅಥವಾ ಗಂಭೀರವಾಗಿ ಹೇಳಿದ್ರೋ ಗೊತ್ತಿಲ್ಲ. ಸಮಾಜಕ್ಕಾಗಿ ನಾಟಕ ಬರೆದವನೇ ಅಲ್ಲ ಅಂತ. ಸಮಾಜ ಬಿಟ್ಕೊಟ್ಟು ಸಾಹಿತ್ಯ ರಚನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ನಾನು ಗಮನಿಸಿಲ್ಲ. ನಿಮ್ಮ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಸಮಾಜಕ್ಕಾಗಿ ನಾಟಕ ಬರೆದವನೇ ಅಲ್ಲ, ಹಾಗಿದ್ರೆ ನಿಮ್ಮ ನಾಟಕದ ಉದ್ದೇಶ ಏನು, ಆಶಯ ಏನು ಅನ್ನೋದು ಪ್ರಶ್ನೆ. ನಾನು ಅದನ್ನ ಮೊದಲೇ ಹೇಳಿದ್ದೇನೆ, ಆಟ ಅನ್ನೋದರಿಂದ ಪ್ರಾರಂಭ ಅದು. ಆಮೇಲೆ ಸಮಾಜ ಅನ್ನೋದು ತಾನಾಗೆ, ಸಮಾಜ ಅನ್ನೋದು ಇಲ್ಲ ಅಂತ ಹೇಳಲಿಲ್ಲ, ಅದು ಆನುಷಂಗಿಕ ಅಂತ ಹೇಳಿದೆ ನಾನು. ಅಂದರೆ ಅದು ದಟ್ ಫಾಲೋಸ್. ನನಗೆ ಇವತ್ತಿಗೂ ಒಂಥರ ನಾನು ಸಾಮಾಜಿಕವಾದ ಇಂತಿಂಥ ವಸ್ತುಗಳ ಬಗ್ಗೆ ನಾಟಕ ಬರಿತೇನೆ ಅಂದರೆ ಅದು ಏನೋ ಒಂಥರ ಒಂದು NGO ಪ್ಲೇ ರೈಟಿಂಗ್ ಆದಂಗೆ ಆಗುತ್ತೆ. ಏಡ್ಸ್ ಬಗ್ಗೆ ನಾಟಕ ಬರೀಬೇಕು, ನೀವು ಏಡ್ಸ್ ಇರಾಡಿಕೇಷನ್ ಮೇಲೆ ನಾಟಕ ನಂಗೆ ಹಂಗೆ ಆಗಲ್ಲ ಬರೆಯೋಕ್ಕೆ. ನನಗೆ ಕತೆ ಹೇಳ್ಬೋದಷ್ಟೆ. ಆ ಕಥೆಯಲ್ಲಿ ನಾನು ಒಬ್ಬ ಸಾಮಾಜಿಕನೇ ಆದ್ದರಿಂದ ಸಮಾಜ ತಾನಾಗೆ ಬರುತ್ತದೆ. ಹಾಗಾಗಿ ನಾನು ಆಟವನ್ನು ಕಟ್ಟೋಕ್ಕೆ ಹೊರಡೋನು, ಕಥೆ ಕಟ್ಟೋದಕ್ಕೆ ಹೊರಡುವವನು, ಸಮಾಜ ಆನುಷಂಗಿಕವಾಗಿ ಬರ್ತದೆ. ನಾನು ಸ್ವಲ್ಪ ಒಳ್ಳೆಯ ನಾಟಕಕಾರ ಆಗಿದ್ದರೆ ನನ್ನ ಕಸುಬಿಗೆ ತಾನಾಗಿ ಸಮಾಜ ಕೂಡಿ ಒಳ್ಳೆಯ ನಾಟಕ ಹುಟ್ಟುತ್ತದೆ. ನಾನು ಹುಟ್ಟಿಸಬೇಕಾಗಿ ಬರಬಾರ್ದು. ಹಂಗೆ ಹುಟ್ಟಿಸಬೇಕಾಗ ಬಂದರೆ ಆವಾಗ ನಮ್ಮ ದೇಶದಲ್ಲಿರುವ ಈ ಪ್ರಚಾರ ನಾಟಕಗಳಿದಾವಲ್ಲ, ಅಂಥ ನಾಟಕಗಳು ಹುಟ್ಟುತ್ತವೆ. ಅಂಥ ನಾಟಕದಿಂದ ಯಾರಿಗೂ ಪ್ರಯೋಜನ ಇಲ್ಲ. ಇದನ್ನು ಮತ್ತಷ್ಟು ವಿಸ್ತರಿಸೋ ಅಗತ್ಯ ಇದೆ ಅಂತ ಅನಿಸೋದಿಲ್ಲ. ಆದರೆ ಕೊನೆಯ ಮಾತು ಅಕ್ಷರ ಹೇಳಿದಿದೆಯಲ್ಲ, ಬಹಳ ಮುಖ್ಯವಾದ ಮಾತು. ಕೆಲವು ಕೃತಿಗಳು ಹುಟ್ಟುಕೊಳ್ತವೆ, ಕೆಲವು ನಾಟಕಗಳನ್ನು ಹುಟ್ಟಿಸ್ತೇವೆ. ಸೊ ಈ ಎರಡರ ವ್ಯತ್ಯಾಸ ಇದೆ. ನಮ್ಮ ಆಯ್ಕೆ ಸಹಜವಾದ ಹುಟ್ಟಿನ ಕಡೆಗಿರಬೇಕು, ಹುಟ್ಟಿಸುವ ಕಡೆಗಿರಬೇಕು ಅನ್ನೋದನ್ನು ನಾವು ತೀರ್ಮಾನಿಸಬೇಕಾಗತ್ತೆ. ಅದು ವೈಯಕ್ತಿಕವಾದ ನಿಲುವುಗಳಿಗೆ ಸಂಬಂಧಿಸಿದ್ದು. ಈ ಮಾತನ್ನು ಹೇಳ್ತಾ ಇದರಲ್ಲಿ ಭಾಗವಹಿಸಿದ ಅಕ್ಷರ, ಒಂದು ಸಣ್ಣ ಸಮಸ್ಯೆ ಇದೆ ಅಲ್ಲಿ. ಸಾಮಾಜಿಕ ಅನ್ನೋದನ್ನು ನೀವಷ್ಟು ನೆಗೆಟಿವ್ ಕನ್ವರ್ಟೇಷನಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೇಳಲಿಲ್ಲ, ಅಲ್ಲಲ್ಲ, ಇವನ್ ಅಕ್ಷರ ಕೂಡ ಈಗ ನೆಗೆಟಿವ್ ಎಲ್ಲ ಅಂದರೆ ಆನುಷಂಗಿಕ ಅನ್ನೋ ಪದ ಅಂದರೆ ಯಾರಿಗೆ ಅದು ಆನುಷಂಗಿಕವಾಗುತ್ತೆ, ಯಾರಿಗೆ ಅದು ಪ್ರಧಾನವಾಗುತ್ತೆ ಅಂತ ಅನ್ನೋದು. ಈಗ ಅಸ್ಪೃಶ್ಯತೆಯ ಪ್ರಶ್ನೆ ಅದು ಯಾರಿಗೆ ಆನುಷಂಗಿಕವಾಗುತ್ತೆ, ಯಾರಿಗೆ ಪ್ರಧಾನವಾಗುತ್ತೆ. ಈವನ್ ಸಮಾಜದ ಪ್ರಶ್ನೆಯು ಕೂಡ ಯಾರಿಗೆ ಆನುಷಂಗಿಕವಾಗುತ್ತೆ, ಯಾರು ಪ್ರಧಾನವಾಗುತ್ತೆ. ಈಗ ನೀವು ಶೂದ್ರ ತಪಸ್ಸು ನಾಟಕ ನೀವೇ ಮಾಡಿಸಿದ್ರಿ, ಕುವೆಂಪು ಕೈಯಲ್ಲೇ ಶಂಭುಕನಿಗೆ ಜನಿವಾರ ಹಾಕಿಸಿದ್ರಿ. ಆಗ ಅಲ್ಲ, ನೀನಾಸಂ ಪ್ರೊಡಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಯಾಕೆ ಅಂದರೆ ನಾನು ತೆಲುಗಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಯಿತು, ಬಸವಲಿಂಗ ಅದನ್ನು ಮಾಡಿದಾಗ ಏನಾಯಿತು,
ನೀನಾಸಂ ಮಾಡಿದಾಗ ಏನಾಯಿತು? ಇವು ಅಷ್ಟು ಸರಳ ಪ್ರಶ್ನೆಗಳಲ್ಲ. ಅದರಿಂದ ನಾವು ಇದನ್ನು ಯಾವುದು ಆನುಷಂಗಿಕವಾಗುತ್ತೆ ಅನ್ನೋದ್ರ ಹಿಂದೆ ಕೂಡ ಒಂದು ಮನೋಧರ್ಮ ಕೆಲಸ ಮಾಡ್ತಿರ್ತದೆ ಅಂತ ಅನ್ನೋ ಕಾಲಘಟ್ಟದಲ್ಲಿದ್ದೇವೆ. ಆ್ಯಂಡ್ ರೈಟರ್ ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ದ್ಯಾಟ್. ಇನ್ನೊಂದು ಒಂದೇ ಮಾತು, ಈ ಶೂದ್ರ ತಪಸ್ವಿ ನಾನು ಇಲ್ಲಿ ಮಾಡಿದಾಗ ಯಲ್ಲಮ್ಮ ಜೋಗ್ತಿರೋ ಪರಂಪರೆಯಲ್ಲಿ ಮಾಡಿದೆ. ಯಾಕೆಂದರೆ ಅವನ ಶಂಭುಕನ ಕಥೆ ಹೇಳೋಕ್ಕೆ ಭಾಗವತರು ಸಿಗಲ್ಲ. ಅವನು ಯಾಕೆ ಮಾಡ್ತಾನೆ? ಭಾಗವತ ಅಂದರೆ ಹರಿಪುರಾಣ ಮಾಡಬೇಕು ಅವನು. ಶೈವರು ಶಿವಾರಾಧನೆ ಬರಲ್ಲ, ಅವರು ಬೇರೆ ಇದ್ದಾರೆ. ಇವರಿಬ್ಬರಿಗೂ ಇಲ್ಲದೆ ಇರೋರು ಮಧ್ಯದವ್ರು ಬರ್ತಾರೆ, ಜೋಗ್ತಿಯರು ಶಂಭುಕನ. ಯಾಕಂದರೆ ಹೆಣ್ಣು ಮಗಳು ಶೂದ್ರನಿಗಿನ್ನ ನಿಕೃಷ್ಟವಾಗೇ ಇನ್ನೂ ಸಮಾಜ ಇದೆ, ಅದು ಒಂದು ಎಕ್ಸ್ಟ್ರಾ ಅದು ಇರೋದು. ಅಲ್ಲಿ ತೆಲುಗುನಲ್ಲಿ ಮಾಡಿದಾಗ ಗೊಲ್ಲ ಸುದ್ದಿನ ದನಕಾಯವರು ಹಾಡು ಹೇಳ್ತಾರೆ ಅವ್ರನ್ನ. ಈ ಫಾರಂ ಬೆಳೆಸಿದ್ಕೆ ಒಬ್ಬ IAS ಅಧಿಕಾರಿ ದನಕಾಯರ ಕಲಿ ಸಂಸ್ಕೃತ ಆಡಿಸ್ತಾ ಇದ್ದಿರೋದು ತಪ್ಪು, ಶಾಸ್ತ್ರ ವಿರೋಧಿ ಅಂತ ವಾಕೌಟ್ ಮಾಡ್ದ ನಾಟಕದಿಂದ. ಸೊ ಅವಾಗ ಅಂದ್ಕೊಂಡೆ ನಾಟಕ ಸಕ್ಸಸ್ ಇದು ಅಂತ. ಆಮೇಲೆ ಇನ್ನೊಂದು, ರಾಮನಿಗೆ ನೀಲಮೇಘ ಶ್ಯಾಮಡು ನಿಮ್ಮ ನಾಟಕದಲ್ಲಿ ಬರೀ ಬಿಳಿದೇ ಬಟ್ಟೆ ಹಾಕ್ಬಿಟ್ಟಿದ್ದೀರಿ, ಎಲ್ಲ ಬೆಳಗಿದೆ. ರಘುನಂದನ್ ಕಾನ್ಸೆಸ್ ಕಾಸ್ಟ್ಯೂಮ್ ಮಾಡಿತ್ತು ನಮ್ಮ ಇವರು. ಅವನು ತುಂಬ ವರ್ಷದಿಂದ ನೀಲಮೇಘಡು ಶ್ಯಾಮಡಿಗೆ ಮೇಲೆ ಇದನ್ನು ಕೆಳಗಡೆ ಇಳಿಸ್ಬೇಕು ರಾಮನನ್ನು, ಇಲ್ಲಾಂದ್ರೆ ಅವನ ಕಲ್ಲಿ ತ್ರಿಶೂಲ ಕೊಟ್ಟು ಇನ್ಯಾರಿಗೆ ಎಕ್ಕಿಸ್ತಾರೋ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳೋದು. ಶಾಂತಿಯ ಸಂಕೇತವಾಗಿ ಹೇಳೋದು. ಅಂದರೆ ಇದು ಇಮೇಜಸ್ನ ಪ್ರತಿ ಕಾಲದಲ್ಲೂ ಬದಲಾಗ್ತಾ ಹೋಗ್ತವೆ. ಈಗ ಪಾರಿವಾಳ ಶಾಂತಿಯ ಸಂಕೇತವಾಗಿ ಉಳಿದಿಲ್ಲ ಈಗ. ಅದು ಒಂದು ಅದೇ ಪೊಯೆಟ್ ಏನು ಇಮೇಜಸ್ ಕಳಿಸ್ತಾನಲ್ಲ, ನಾಟಕಕಾರ ಒಂದು ಕೊಟ್ಟಿರ್ತಾನೆ ಒಂದು ಇಮೇಜನ್ನು, ನಮ್ಮ ಕಾಲಕ್ಕೆ ಅದು ಬೇರೆ ಬೇರೆ ರೂಪಾಂತರ ತಗೊಳುತ್ತದು. ಅದು ನಾವು ರೂಪಕದಲ್ಲೇ ಮಾತಾಡಬೇಕಾಗತ್ತೆ. ಅಕ್ಷರ ಹೇಳ್ದಂಗೆ ಅದು ವಾಚ್ಯ ಆದಾಗ ಪ್ರಚಾರ ಇದೆ. ಆದರೆ ಈ ದೇಶದಲ್ಲಿ ಕೇರಳ ಆಗಲಿ ನಮ್ಮಾಗಲಿ ಸಾಕ್ಷರತೆಗೆ ಬೀದಿ ನಾಟಕ ಬರೆದಾಗ ತುಂಬ ಮಂದಿಗೆ ಶಾಲೆಗೆ ಹೋಗ್ತಿರ್ಲಿಲ್ಲ. ಮಧ್ಯಾಹ್ನದ ಊಟ ಇಲ್ಲದೆ ಹೋದ್ರೆ ಶಾಲೆಗೆ ಬರಲ್ಲ ಮಕ್ಕಳು. ಅದನ್ನು ಯೋಚನೆ ಮಾಡಬೇಕಾಗತ್ತೆ ನಾವು. ಓಕೆ ಸರ್, ಅದು ರಂಗ ಪರಂಪರೆಯೇ ಉಳ್ಕೊಂಡು ಹೋಗ್ತಾ ಹೋಗುತ್ತೆ, ಅದಕ್ಕೆ ಸಾವೇ ಇಲ್ಲ ಸರ್ ರಂಗಕ್ಕೆ. ದಯವಿಟ್ಟು ಕ್ಷಮಿಸಿ, ಇನ್ನು ಮುಂದೆ ಯಾಕೆ ಉಳಿಬೇಕು? ಬಸ್ ಚರ್ಚೆ ಬೇಡ. ಬಹುಶಃ ರಂಗಭೂಮಿ ಅದಕ್ಕಿರುವ ಶಕ್ತಿ ಬೇರೆ ಥರದ್ದೇನೆ. ನಾಟಕ ಅನ್ನುವಂಥದ್ದು ಆ ಕ್ಷಣ ಹುಟ್ಕೊಳ್ತದೆ, ಆ ಕ್ಷಣ ಸತ್ತು ಹೋಗ್ತದೆ, ಇನ್ನೊಂದು ನಾಟಕ ಹುಟ್ಕೊಳ್ತದೆ, ಇನ್ನೊಂದು ಪ್ರಯೋಗ ಬರ್ತಾ ಹೋಗ್ತದೆ. ಆ ರೀತಿಯಲ್ಲಿ ಅದು ನಿರಂತರವಾಗಿರ್ತದೆ. ಆ ಪ್ರಶ್ನೆಯನ್ನು ಸದ್ಯಕ್ಕೆ ಬದಿಗಿಡೋಣ. ಇದರಲ್ಲಿ ಒಂದಿಷ್ಟು ಯೋಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಕ್ಷರ, ಬಸು ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಧಾರವಾಡ ಸಾಹಿತ್ಯ ಸಂಭ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.